ಒಂದು ವರ್ಷಕ್ಕೆ ಮಿನಿಮಮ್ 3 ಲಕ್ಷ ರೂಪಾಯಿ ಎಲೆ ಕುಯ್ಸ್ಕೋಬಹುದು. ನೀರು ಕೊಡೋದ್ರಿಂದ ನಿಮ್ಗೆ ಕಾಯಿಲೆ ಅನ್ನೋದಕ್ಕಿಂತ ಬೇರುಗಳು ಮುಂದಕ್ಕೆ ಹೋಯ್ತಾವಲ್ಲ, ಮಧ್ಯದಲ್ಲೇ ಕಟ್ಟಾಗ್ಬಿಡ್ತದೆ. ಪನಾಮ ರೋಗ ನೀವು ಗಿಡ ಬುಡಕ್ ಬಿಟ್ರೇನೆ ರೋಗಾಣುಗಳು ಅಡಗಿರೋ ಜಾಗ ಅದು. ಒಂದ್ಸಲ ವಿಲ್ಟು ಬಂದ್ರೆ ನಾವು ಸುಮಾರು 40 ವರ್ಷ ಹೋಗಲ್ಲ ಅಂತ ಹೇಳ್ತಾರೆ. ಪನಾಮ ಡಿಸೀಸ್ ಬರಕ್ ಅದೇ ಕಾರಣ ಅಂತ. ನೀರೇ ಪ್ರತಿ ಒಂದ್ ಕಾಯಿಲೆ ಬರೋದು ನೀರ್ ಜಾಸ್ತಿ ಆಗುತ್ತೆ. ಬುಡಕ್ ಕೊಡ್ಬೇಡಿ, 2 ಅಡಿ ದೂರ ಕೊಡಿ. ಪೀಸ್ ತೆಗೆದು ಗಾಜಿನ ಲೋಟದಲ್ಲಿ ನೀರ್ ತುಂಬಿಟ್ಟು ಹಿಂಗಾಗಿ ಅದಕ್ಕೆ ಕೆಳಗಡೆ ಬಿಡಿ ಹೊಗೆ ತರ ಬರ್ತದೆ. ಬಿಡಿ ಸರ್ ಹೊಗೆ ಬಿಡ್ತಾರಲ್ಲ ಆ ತರ ಬರುತ್ತೆ. ಅದೇನಾದ್ರು ಇದ್ರೆ 100% ಹೇಳ್ತಾರೆ. ಗುಂಪು ಅಂದ್ರೆ 3-4 ಜನ ಸೇರ್ಕೊಂಡ್ರೆ ಒಂದು ಗುಂಪು. ಅಲ್ಲಿಗೆ ಊಟ ಜಾಸ್ತಿ ಕೊಡ್ಬೇಕು. ಮರಿಗಳನ್ನ 1-2-3 ಸಲ ಕಟ್ ಮಾಡ್ಲೇಬೇಕು. ಗುಂಪು ಬಾಳೆ ಮಾಡ್ತೀವಲ್ಲ, ಪರ್ಟಿಕ್ಯುಲರ್ ಆಗಿ ಇಷ್ಟೇ ಮರಿಗಳು ಬಿಟ್ಕೋಬೇಕು ಅಂತ ಇದೆಯಾ, ಇಲ್ಲ ಬಂದಷ್ಟು ಬಿಡ್ಬೋದಾ? ಮಕ್ಕಳು ಬಿಡ್ಕೋಬೇಕು. ನೀವು ಮೊಮ್ಮಕ್ಳು ಈ ವರ್ಷ ಬಿಡಂಗಿಲ್ಲ. ಬಾಳೆ ಬೆಳಿಬೇಕು ಅಂದ್ರೆ ಸ್ವಲ್ಪ ತಾಳ್ಮೆಯಿಂದ ಕೇಳಿಕೊಂಡು. ಇದ್ರದ್ದು ಆಮೇಲೆ ಗಿಡಗಳದ್ದು ಏನಂದ್ರೆ, ಈಗ ನೀವು ಯಾವ್ದೋ ಒಂದು ನರ್ಸರಿದು ಬರ್ಲಿಲ್ಲ ಅಂತ ಹೇಳಿದ್ರಲ್ಲ, ಇವ್ರು ಏನೇನ್ ಗೊಬ್ಬರ ಕೊಟ್ಟಾರೆ ಅಂತ ತಿಳ್ಕೊಂಡಿದ್ರು? ಇಲ್ಲ, ಅವ್ರು ಏನ್ ಹೇಳ್ತಿದಾರೆ ಅವ್ರನ್ನೇ ಕೇಳ್ಕೊಂಡು ಹಾಕಿದ್ರು. ಬಟ್ ಅವ್ರು ಕೇಳ್ಕೊಂಡು ಹಾಕಿದ್ರು ಕೂಡ ಹಂಗೆ ಆಗಿದೆ. ಆಮೇಲೆ ನೀರು ಜಾಸ್ತಿ ಕೊಡೋದ್ರಿಂದ ಏನಾರು ಏನ್ ಕಾಯಿಲೆ ಸ್ಟಾರ್ಟ್ ಆಗುತ್ತೆ? ಬಾಳೆಯಿಂದ ನಿಮ್ಗೆ ಕಾಯಿಲೆ ಅನ್ನೋದಕ್ಕಿಂತ ಬೇರುಗಳು ಮುಂದಕ್ಕೆ ಹೋಯ್ತಾವಲ್ಲ, ಮಧ್ಯದಲ್ಲೇ ಕಟ್ಟಾಗ್ಬಿಡ್ತದೆ. ಅಲ್ಲಿಂದ ಆಹಾರ ಎಳೆದು ಹಿಂಗೆ ಗಿಡಕ್ಕೆ ಸಾಕ್ಸಕ್ಕಾಗಲ್ಲ. ಹಂಗಾಗಿ ನೀರನ್ನ ಕಂಟ್ರೋಲ್ ಮಾಡಕ್ಕೆ. ಹಳದಿ ರೋಗ ಬರುತ್ತಲ್ಲ, ಹಳದಿ ರೋಗ ಪನಾಮ ರೋಗ ಹೇಳ್ತಾ ಇದ್ರೆ. ಪನಾಮ ರೋಗ ನೀವು ಗಿಡ ಬುಡಕ್ ಬಿಟ್ರೇನೆ, ಅದ್ರ ಜೊತೆಗೆ ಈ ಗೋಡ್ ಮಣ್ಣನ್ನ ಹೊಡಿಸ್ತೀವಿ. ಗೋಡ್ ಮಣ್ಣು ಒಳ್ಳೇದು ಭೂಮಿಗೆ. ಆದ್ರೆ ಗೋಡ್ ಮಣ್ಣಲ್ಲಿ 3 ಲೇಯರ್ ಇರುತ್ತೆ. ಈ ಮೊದಲನೇ ಲೇಯರ್ ಕಪ್ಪಗಿರುತ್ತೆ, ಚೆನ್ನಾಗಿರುತ್ತೆ, ಕೇಕ್ ತರ. 2ನೇ ಲೇಯರ್ ಪರವಾಗಿಲ್ಲ ಚೆನ್ನಾಗಿರುತ್ತೆ. 3ನೇ ಲೇಯರ್ ಒಂದು ಅರ್ಶಿನ ಕಲರ್ ಇರುತ್ತೆ. ಅದ್ರ ಕೆಳಗಡೆ ಮರಳು ಅಥವಾ ಮರಳಿಂದ ಕೆಳಗಡೆ ಇರುತ್ತೆ. ಇಲ್ಲಿ ಸ್ವಲ್ಪ 1-2-3 ಇಂಚಸ್ ಮಾತ್ರ ಬರುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ರೋಗಾಣುಗಳು ಅಡಗಿರೋ ಜಾಗ ಅದು. ಅದನ್ನ ನಾವು ಹಿಂದೆ ಹೆಂಟೆನ ಹಿಂಗೆ ಎತ್ಕೊಬಂದು ಭೂಮಿಗೆ ಹಾಕ್ತಿದ್ವಿ. ಈಗ ಮಾಡಿ JCB ಹಿಂಗ್ ಬಗಸ್ಕೊಬಂದು ಹಾಕ್ತಾ ಇದೀವಿ. ಅಂದ್ರೆ ರೋಗನ ತಂದು ಹಾಕ್ತಾ ಇದೀವಿ. ಅದು ವಿಲ್ಟು. ಒಂದ್ಸಲ ವಿಲ್ಟು ಬಂದ್ರೆ ನಾವು ಸುಮಾರು 40 ವರ್ಷ ಹೋಗಲ್ಲ ಅಂತ ಸೈನ್ಸ್ ಹೇಳುತ್ತೆ. ಸೊ ಹಂಗಾಗಿ ಅದಕ್ಕೆ ನಾವು ಸಾವಯವ ಗೊಬ್ಬರಗಳು ಹಾಕೊಂಡು ಸ್ವಲ್ಪ ಹೋಗ್ತೀವಿ ಅಂತ ನಾವು ಹೇಳ್ತೀವಿ. ಅತಿ ಹೆಚ್ಚು ಸ್ವಲ್ಪ ಪನಾಮ ಡಿಸೀಸ್ ಬರಕ್ ಅದೇ ಕಾರಣ ಅಂತ. ನೀರ್ ಅತಿಯಾಗಿ ಕೊಟ್ರೆ ಪನಾಮ ಡಿಸೀಸ್. ಪ್ರತಿ ಒಂದ್ ಕಾಯಿಲೆ ಬರೋದು ನೀರ್ ಜಾಸ್ತಿ ಆದ್ರೆ. ಅವ್ರದ್ದು ಪೂರ್ತಿ ಹಳದಿ ರೋಗನೇ ಸ್ಟಾರ್ಟ್ ಆಗಿದ್ದು. ಪನಾಮ ಡಿಸೀಸ್ ಬಂತು. ನೀರ್ ಮಾತ್ರ ಚೆನ್ನಾಗೇ ಕೊಡ್ತಿದ್ರು. ಯಾವಾಗ್ಲೂ ನೀರ್ ಬಂದು ಬುಡು ಕೊಡ್ಬೇಡಿ, 2 ಅಡಿ ದೂರ ಕೊಡಿ. ಅದು ಬಂಡ್ ಹಾಕ್ಸಿದಾರೆ JCB. ಅದು ಎತ್ತರ ಮಾಡಿದಾರೆ. ಇಲ್ಲಿ ಕವಲೆ ತರ ಮಾಡ್ಕೊಂಡಿದ್ದಾರೆ ಸೆಂಟ್ರಲ್ಲಿ. ಅವ್ರು ತುಂಬಾ ನೀರ್ ತುಂಬಾಕ್ತಿದ್ರು. ಸರ್, ನೀವು ಇವತ್ತು ನಾವು ಇನ್ನೂ ಹತ್ಕೋಟ ನೋಡಿಲ್ಲ. ಇವತ್ತು ಬೇರೆ ಬಗ್ಗಿರಿ, ಬೇರೆ ಬಗ್ದ್ಬಿಟ್ಟು ಹಿಂಗೆ ಎತ್ ನೋಡಿ. ಆ ಟ್ಯೂಬ್ ನಂಗಿರೋದು ನಿಮ್ಗೆ ವೈಟ್ ಇರುತ್ತೆ. ಆ ತುಂತುರು ಕೂದಂಗಿರೋವೆಲ್ಲ ಕಪ್ಪಣ್ಣ ಬಂದಿರ್ತವೆ. ಆಹಾರ ಸಪ್ಲೈ ಮಾಡವೆ ಅವು. ಅದಾದ್ಮೇಲೆ ಅದನ್ನ ಗಡ್ಡೆ ಕತ್ತರಿಸ್ಬಿಟ್ಟು ಪೀಸ್ ತೆಗೆದು ಗಾಜಿನ ಲೋಟದಲ್ಲಿ ನೀರ್ ತುಂಬಿಟ್ಟು ಹಿಂಗ್ ಹಾಕಿ ಅದಕ್ಕೆ ಕೆಳಗಡೆ ಬಿಡಿ ಹೊಗೆ ತರ ಬರ್ತವೆ. ಬಿಡಿ ಸೇರ್ ಹೊಗೆ ಬಿಡ್ತಾರಲ್ಲ ಆ ತರ ಬರುತ್ತೆ. ಅದೇನಾದ್ರು ಇದ್ರೆ 100% ಪನಾಮ ಡಿಸೀಸ್ಗೆ ಏನ್ ಮಾಡಿದ್ವು ಅಂದ್ರೆ, ಬರೀ ಯೂರಿಯಾದಲ್ಲಿ ವಾಸ ಮಾಡಿಬಿಟ್ಟಿದೀವಿ. ಕೆಲವರು ತೋಟದಲ್ಲಿ ಯೂರಿಯಾ ಹಾಕಿ ಹೊಂಟೋಯ್ತು. ಹೌದಾ? ಬರೀ ಯೂರಿಯಾ ಹಾಕಿ ಯೂರಿಯಾದಲ್ಲಿ ಕಂಟ್ರೋಲ್ ಆಗಿದೆ. ಕೆಲವರಲ್ಲಿ ಕಂಟ್ರೋಲ್ ಆಗಿಲ್ಲ. ಅದು ನೀರ್ ಬಿಡ್ತಾ ಇದ್ರೆ ಅದು ಬಂದೇ ಬರುತ್ತೆ. ಅದು ಸ್ವಲ್ಪ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಐತೆ. ಅದು ಸುಣ್ಣ, ಮೈಲು ತುತ್ತ ಇವೆಲ್ಲ ಹಾಕಿ ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ನಾವು ಹೇಳ್ತೀವಿ. ಸರ್, ಈಗ ಗುಂಪು ಬಾಳೆ ಮಾಡ್ಬೋದಾ? ಅದ್ರಲ್ಲಿ ಪ್ರಾಫಿಟ್ ಬರುತ್ತಾ ಗುಂಪು ಬಾಳೆಲಿ? ಕೆಲವರು ಹೇಳ್ತಾರೆ ಜಾಸ್ತಿ ಬಿಟ್ರೆ ಅದು ಕಾಯಿಗಳು ಬಿಡಲ್ಲ, 2 kg 1 kg 3 kg ಈ ತರ ಬರುತ್ತೆ ಇಳುವರಿ ಅಂತ ಹೇಳ್ತಾರೆ. ಗುಂಪು ಅಂದ್ರೆ ಏನು ಸರ್? 4-5 ಜನ ಸೇರ್ಕೊಂಡ್ಮೇಲೆ 3 ಜನಕ್ಕಿಂತ ಅತಿ ಹೆಚ್ಚು 2ಕ್ಕೆ ಡಬಲ್ ಅಂತೀವಿ. 3-4 ಜನ ಸೇರ್ಕೊಂಡ್ರೆ ಒಂದು ಗುಂಪು. ಅಲ್ಲಿಗೆ ಊಟ ಜಾಸ್ತಿ ಕೊಡ್ಬೇಕು. ಅಂದ್ರೆ ನಾವು ಒಂದ್ ಮಗುವಾಗ ಊಟ ಹಾಕ್ಬಿಟ್ಟು 4 ಮಕ್ಳು ಕೊಡಿಸಿದ್ರೆ ಊಟ ಸಾಲಲ್ಲ. ನೀವು ಊಟ ಜಾಸ್ತಿ ಕೊಡ್ಬೇಕು. ಆಮೇಲೆ ಗುಂಪು ಬಾಳೆ ಅಂದ ತಕ್ಷಣ ಮರಿಗಳು ಬಿಟ್ರೆ ಅದು ಗುಂಪಾಗುತ್ತೆ. ಮರಿಗಳನ್ನ 1-2-3 ಸಲ ಕಟ್ ಮಾಡ್ಲೇಬೇಕು. ಹಂಗೆ ಬಿಡೋಂಗಿಲ್ಲ. ಹಂಗೆ ಬಿಟ್ರೆ ಚೀಕಾಗಿ ಹಿಂಗ್ ಬೆಳ್ಕೊಂಡು ಹೋಯ್ತದೆ, ವೀಕ್ ಆಗುತ್ತೆ. ಖಂಡಿತ ಬೇಡ. ಅದು ಆದಷ್ಟು ಗುಂಪು ಬಾಳೆ ಮಾಡೋರು 3-4 ಗಿಡ ನಾಟಿ ಮಾಡಿ. ಅದು ಮೊದಲನೇ ಕಟಾವು ಮರಿಗಳು ಸ್ಟಾರ್ಟ್ ಆಯ್ತದಲ್ಲ, ಸ್ಟಾರ್ಟ್ ಆದಾಗ 3 ಸಲ ಕಟ್ ಮಾಡ್ತೀವಿ ಕೆಳಗಡೆ. ಸ್ವಲ್ಪ ಸದೃಢವಾಯ್ತದೆ. ಸದೃಢವಾದಾಗ ಗಿಡ ಮೇಲ್ಗಡೆ ಬರುತ್ತೆ. ಅದು ಊಟ ಕೊಡ್ಲಿಲ್ಲ ಅಂದ್ರೆ ಭೂಮಿ ಕೊಡ್ತದ ಬಿಡಿ ಅಂತ. ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಈಗ ಅಡಕೆಗೆಲ್ಲ ಹಾಕ್ತಾರೆ. ಹಿಂದೆ ಅಡಕೆ ಹಾಕ್ಬಿಟ್ಟಿದೀನಿ, ನಾನು ತೆಂಗು ಹಾಕ್ಬಿಟ್ಟಿದೀನಿ, ತೆಂಗು ಫಸ್ಲು ಬಿಡು ಅಂತ ಬಿಟ್ಬಿಡ್ತಿರೋ. ಅದ್ ಯಾವಾಗ ಅದ್ರ ಮೇಲೆ ಸ್ಕಿನ್ ಮೇಲೆಲ್ಲ ಕಾಯಿಗಳು ಶುರು ಆದ ಈಗ ಗೊಬ್ಬರ ಕೊಡ್ಬೇಕು, ಔಷಧಿ ಕೊಡ್ಬೇಕು, ಇತ್ತೀಚೆಗೆ ಕೊಡ್ತಾರೆ. ಅಂದ್ರೆ ಒಂದ್ ಗಿಡ ನಾಟಿ ಮಾಡಿದೀನಿ, ಅದ್ರ ಪಾಡ್ಗೆ ಅದು ಕೊಡ್ಬೇಕು. ನಾನು 50 ರೂಪಾಯಿ ಹಾಕಿದೀನಿ ಅಥವಾ 100 ರೂಪಾಯಿ ಬಂಡವಾಳ ಹಾಕಿದೀನಿ, ನಟ್ಟಿದ್ರಿ ನಿನ್ಗೆ ನೀರ್ ಕೊಡ್ತಾ ಇದೀನಿ ಬಿಡು. ಸೊ ಆತರ ಬಿಟ್ರೆ ಬರಲ್ಲ. ಅದಕ್ಕೆ ಒಂದಿಷ್ಟು ಊಟ ಅಂತ ಕೊಡ್ಲೇಬೇಕು. ಭೂಮಿಲಿ ಎಷ್ಟಿರುತ್ತೋ ಅಷ್ಟು ತಗೊಳುತ್ತೆ ಸರ್. ಈಗ ಕಾಡಿನಲ್ಲಿ ಮಾವಿನ ಹಣ್ಣು, ಹಲಸಿನ ಹಣ್ಣು ಬೀಳ್ತವೆ.
ಅಲ್ಲಿ ಸಿಪ್ಪೆನಲ್ಲಿ ಅಲ್ಲಿ ತರಗಿನಲ್ಲಿ ಏನು ಆಹಾರ ಸಿಗುತ್ತೋ ಕೊಳ್ತಿರೋದ್ರಲ್ಲಿ ಆ ಕಳ್ತಿರೋದನ್ನ ತಗೊಂಡು ತನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡುತ್ತೆ. ಅಷ್ಟು ಬರ್ಲಿ ಅಂದ್ರೆ ತೊಂದರೆ ಇಲ್ಲ. ನಮ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ನಮ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅನ್ನೋಕೆ ಊಟನೂ ಜಾಸ್ತಿ ಕೊಡ್ತೀವಿ. ಊಟ ಕೊಡ್ಲಿಲ್ಲ ಅಂದ್ರೆ ಖಂಡಿತ ಅದು ಬರಲ್ಲ ಸರ್. ಈಗ ಅದು ಗುಂಪು ಬಾಳೆ ಮಾಡ್ತೀವಲ್ಲ, ಪರ್ಟಿಕ್ಯುಲರ್ ಆಗಿ ಇಷ್ಟೇ ಮರಿಗಳು ಬಿಡ್ಕೋಬೇಕು ಅಂತ ಇದೆಯಾ, ಇಲ್ಲ ಬಂದಷ್ಟು ಬಿಡ್ಬೋದಾ ಸರ್? ನಿಮ್ಗೆ ಇದು ಯಾರಿಗೆ ಗೊತ್ತಾ? ವೀಕೆಂಡ್ ಫಾರ್ಮರ್, ಮಂತ್ ಎಂಡ್ ಫಾರ್ಮರ್ಗೆ ಇದು ಸರಿ ನನ್ನ ಪ್ರಕಾರ. ಒರಿಜಿನಲ್ ಆಗಿ ನೀವು ರೈತರಿಗೆ ರೆಗ್ಯುಲರ್ ಆಗಿ ನನ್ಗೆ ಇನ್ಕಮ್ ಬರುತ್ತೆ ಅಂತ ಅಂದ್ರೆ ಯಾವ್ದಾರ ಒಂದು ಅಂಗಡಿ, ಒಂದು 4-5 ಅಂಗಡಿ ವರ್ತನೆ ಇಟ್ಕೊಂಡು ತಗೊಂಡು ಮಾರೋನ್ಗೆ ಸರಿ ಇರ್ತದೆ. ಸೊ ನಾವು ಎಕರೆ ಗಂಟೆ ಹಾಕೊಂಡಿದೀವಿ ಅಂದ್ರೆ ಕಷ್ಟ ಆಗುತ್ತೆ ಸರ್. ಅಂದ್ರೆ ಮಂತ್ ಎಂಡ್ ಫಾರ್ಮರ್ಗೆ ಏನು ಸಮಸ್ಯೆ ಏನಾಗಲ್ಲ. ಅವ್ರಿಗೂ ಕೂಡ ಮಧ್ಯದಲ್ಲಿ 1 ಗೊನೆ 2 ಗೊನೆ ಹೋದ್ರೂ ಲಾಸ್ ಆಗುತ್ತೆ. ರೈತರಿಗೆ ಅಂದ್ರೆ ಅಲ್ಲೇ ಊರಲ್ಲಿ ಅಂಗಡಿ ಇಲ್ಲ, ಪಕ್ಕದಲ್ಲಿ ಸಿಟಿ ಹತ್ರ ಇರುವಂತವ್ರಿಗೆ 4 ಗೊನೆ ಆಡ್ತಾರೆ. ಬಟ್ ಗುಂಪು ಬಾಳೆ ಏನಂದ್ರೆ ಲ್ಯಾಂಡ್ ಜಾಸ್ತಿ ಇದೆ, ಒಂದು 20 ಎಕರೆ 30 ಎಕರೆ ಇದೆ, ನನ್ಗೆ ಮಾಡಕ್ಕಾಗಲ್ಲ ಅಂತವ್ರಿಗೆ ಸರಿ. ತೆಂಗಿರುತ್ತಲ್ಲ, ತೆಂಗಿರೋರ್ಗೆ ಸರಿ. ತೇವಾಂಶ ನೀರು ಬಿಡ್ತಾ ಇರ್ತೀವಿ, ಸೊ ಅಲ್ಲೆಲ್ಲ ಎಲೆ ಉದುರ್ತಾ ಇದೆ, ಗೊಬ್ಬರ ತಗೊಳುತ್ತೆ, ತೆಂಗಿಗೂ ತೇವಾಂಶ ಇರುತ್ತೆ, ಅಂತವ್ರಿಗೆ ಸರಿ. ಗುಂಪು ಬಾಳೆ ಎಷ್ಟು ಅಡಿಗೊಂದಿದ್ರೆ ಒಳ್ಳೇದು? ಮಿನಿಮಮ್ 15 ಅಡಿ. ಮಿನಿಮಮ್ 15 ಅಡಿ. ಈಗ ನಾವು ರೈತರು ಬರೀ ರೈತರ ಕೆಲಸನೇ ಮಾಡ್ತಿರೋದು, ನಾವು ಬೇರೆ ಏನೂ ಕೆಲಸ ಇರಲ್ಲ. 1 ಎಕರೆಗೆ ಬಾಳೆ ನೆಡ್ತೀವಿ ಅನ್ಕೊಳ್ಳಿ, 15 ಅಡಿಗೆ ಹೇಳಿದ್ರಲ್ವಾ, 15 ಅಡಿಗೆ ಬಾಳೆ ನೆಡ್ತೀವಿ. ನೆಟ್ ಮೇಲೆ ನೀವು ಹೇಳಿದ ಥರ ಮರಿ ಹೊಡೆದಾಗ 3 ಸಲ ಅದನ್ನ ಕುಯ್ಬೇಕು ಅಂತ ಹೇಳಿದ್ರಿ. ಕುಯ್ತೀವಿ, ಬಂದು ಮರಿನೆಲ್ಲ 3 ಸಲ ಕೊಯ್ದು ಬಿಡ್ತೀವಿ. ಈಗ ಅದಕ್ಕೆ ಎಷ್ಟು ಬಿಟ್ಕೋಬೇಕು? ಪೂರ್ತಿ ಬಂದಿದ್ದೆಲ್ಲ ಬಿಡ್ಬೇಕಾ, ಅಥವಾ ಪರ್ಟಿಕ್ಯುಲರ್ 4-5 ಮಕ್ಕಳು ಬಿಟ್ಕೋಬೇಕು ನೀವು. ಮೊಮ್ಮಕ್ಳು ಈ ವರ್ಷ ಬಿಡಂಗಿಲ್ಲ. ನೀವು ಗೊಬ್ಬರ ಕೊಡ್ತಾ ಇದ್ದಾಗ ಬುಡ ಕೊಟ್ಟಿರ್ತೀರಿ, ಮೊಮ್ಮಕ್ಳು ಬಿಡಂಗಿಲ್ಲ, ಮೊಮ್ಮಕ್ಳು ಕುಯ್ತಾನೆ ಇರ್ಬೇಕು. ಹೌದಾ? ಆಮೇಲೆ 2ನೇ ಬೆಳೆ ನಿಮ್ಗೆ 2ನೇ ಮರಿಗಳು ಆಲ್ರೆಡಿ ಪ್ರೌಢ ವ್ಯವಸ್ಥೆಗೆ ಬಂದು ಅಂದಾಗ 3ನೇ ಬೆಳೆ ಬಿಟ್ಕೊಳಕ್ ಶುರು ಮಾಡ್ತಾರೆ. 2ನೇ ಬೆಳೆದು ಬಂದಾದ್ಮೇಲೆ ಮತ್ತೆ ಬಿಡ್ತಾವಲ್ಲ, ಅದನ್ನ ಒಂದು 3 ಸಲ ಆ ಥರನೇ ಕುಯ್ಬೇಕು. ಮಾಡ್ಲೇಬೇಕು. ಇಲ್ಲ ಅಂದ್ರೆ ಸಣ್ಣ ಚೀಟ ಆಗ್ಬಿಡುತ್ತೆ, ಇಲ್ಲ ಒಳಗಡೆ ಸಿಗಾಕೊಂಡ್ಬಿಡ್ತದೆ, ಗಾಳಿನೂ ಇಲ್ಲ ಬೆಳಕು ಇಲ್ಲ, ಸಣ್ಣ ಹೋಗಿದೆ. ನೀವೆಲ್ಲರೂ ಗುಂಪು ಬಾಳೆ ಮಾಡಿರೋ ಕಡೆ ಹೋಗಿ ನೋಡಿ, ತುಂಬಾ ವೀಕ್ ಆಗಿರ್ತದೆ, ತುಂಬಾ ಸಣ್ಣ. ಅಂದ್ರೆ ಕುಯ್ದು ಬಿಡ್ತೀವಲ್ಲ, ಎಷ್ಟು ಬಂದಷ್ಟು ಬಿಟ್ಕೋಬೇಕಾ, ಇಲ್ಲ ಕುಯ್ದು ಎಸಿ? ಕೆಲವರು 4 ಬಿಡ್ಕಳಿ 5 ಬಿಡ್ಕಳಿ ಸಾಕು, ಇಲ್ಲಾಂದ್ರೆ ನಿಮ್ಗೆ ಇಳುವರಿ ಬರಲ್ಲ ಅಂತ ಹೇಳ್ತಾರೆ. ಜಾಸ್ತಿ ಬಿಟ್ರೆ ಇಳುವರಿ ಬರೋದೇ ಇಲ್ಲ. 3-4 ಬಿಟ್ರೆ ಬೆಸ್ಟ್, 2-3 ಬಿಟ್ರೆ ಇನ್ನೂ ಬೆಸ್ಟ್. ಹೌದಾ? ಯಾಕಂದ್ರೆ ಈಗ 5ರಲ್ಲಿ 5 ಕೆಜಿ ತಗೊಳ್ಬೋದ, 3ರಲ್ಲಿ 10 ಕೆಜಿ ತಗೊಳ್ಳಿ. ಸೊ ಅದಕ್ಕೋಸ್ಕರ ಅದನ್ನ ನೀವು ಆದಷ್ಟು ಸಣ್ಣವ ತೆಗೆದುಬಿಟ್ರೆ ಒಳ್ಳೇದು. ಬಟ್ ಈಗ ಕೊನೆಯದಾಗಿ ಸರ್, ಇದು ಆರ್ಗ್ಯಾನಿಕ್ ಆಗಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಿದ್ದೀರಾ. ಆರ್ಗ್ಯಾನಿಕ್ ಆಗಿ ನಿಮ್ಮ ಹತ್ರ ಸಲಹೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ, ತೋಟದ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಆರ್ಗ್ಯಾನಿಕ್ ಆಗಿ ಮಾಡಿ ಅಂತ ಹೇಳ್ತಿದ್ದೀರಾ. ಆರ್ಗ್ಯಾನಿಕ್ ಆಗಿ ನೀವು ಸಲಹೆಗಳನ್ನ ಪೂರ್ತಿ ನೀವು ನಿಮ್ಮ ಹತ್ರ ಸಸಿಗಳು ತಗೊಂಡೋಗಿ ಲಾಸ್ಟ್ ಬೆಳೆಯೋರು ಕಟಾವಾಗೋವರೆಗೂ ನೀವು ಅದನ್ನ ಹೇಳ್ಕೊಡ್ತೀರಾ? ಖಂಡಿತ ಕೊಡ್ತೀವಿ. ನೀವೇನು ಮಾರ್ಗದರ್ಶನ ಕೇಳಿಬೇಕಾದ್ರೆ ಅದು ಖಂಡಿತ 100ಕ್ಕೆ 200% ಹೇಳ್ತೀನಿ. ಆಮೇಲೆ ಯಾವುದೇ ನಂಬರಿಂದ ಫೋನ್ ಮಾಡಿದ್ರು ಮಿಸ್ ಕಾಲ್ ಆಗಿರೋ 10ರಿಂದ 15 ನಿಮಿಷ 20 ನಿಮಿಷದಲ್ಲಿ ರಿಟರ್ನ್ ಕಾಲ್ ಬರುತ್ತೆ. ನಾನು ಒಬ್ಬರಿಗೂ ರೈತರಿಗೆ ಏನು ಹೇಳೋದು ಅಂದ್ರೆ, ಒಂದೇ ಸಲ ಕಾಲ್ ಮಾಡಿ, ದಯವಿಟ್ಟು 3 ಸಲ ಕಾಲ್ ಮಾಡಬೇಡಿ, ಬಿಸಿ ಇದ್ರು ಮತ್ತೆ ರಿಟರ್ನ್ ಮಾಡೇ ಮಾಡ್ತೀನಿ. ಸೊ ಜೊತೆಗೆ ನಮ್ಮಲ್ಲಿ ನನಗೇನು ನಾಲೆಡ್ಜ್ ಇದೆ ಎಲ್ಲ ನಾಲೆಡ್ಜನ್ನು ಅವ್ರಿಗೆ ತುಂಬ ಟ್ರೈ ಮಾಡ್ತೀನಿ. ಕಲ್ತ್ಕೊಂಡು 100ಕ್ಕೆ 200% ಬೆಳಿಬಹುದು. ಸೊ ಆಮೇಲೆ ಬಾಳೆ ಬೆಳಿಬೇಕು ಅಂದ್ರೆ ಸ್ವಲ್ಪ ತಾಳ್ಮೆಯಿಂದ ಕೇಳಿಕೊಂಡು ಮಾಡಿ. ಸೊ ರೈತರಿಗೆ ಹೇಳೋಂಥದ್ದು. ಆಮೇಲೆ ಒಂದೇ ಸರಿಗೆ ನೀವು ಹಾಕ್ಬಿಟ್ಟಿದ್ದೀನಿ, ನನಗೆ ಒಂದು 5 ಲಕ್ಷ ಆಗ್ಬಿಡುತ್ತೆ, ಅದೇನು ಎಕ್ಸ್ಪೆಕ್ಟ್ ರೈಟ್ ಅನ್ನ ಯಾರ ಕೈಲೂ ಇಲ್ಲ. ನೀವು ಗುಂಪು ಬಾಳೆ ಅಂತ ಅಂದ್ರೆ ಅಲ್ವಾ, ಗುಂಪು ಬಾಳೆ ಆದ್ಮೇಲೆ ನೀವು ಇನ್ನೊಂದು ಏನ್ ಪ್ಲಾನ್ ಮಾಡ್ಬೋದು ಅಂದ್ರೆ, ಆ ಮರಿಗಳನ್ನ ತೆಗೆದು ಅಲ್ಲೆಲ್ಲ ನಾಟಿ ಮಾಡಿ 1 ವರ್ಷಕ್ಕೆ ಮಿನಿಮಮ್ 3 ಲಕ್ಷ ರೂಪಾಯಿದು ಎಲೆ ಕುಯ್ಸ್ಕೋಬಹುದು. ಊಡ್ತಲೆ ಬರುತ್ತಲ್ಲ, ಊಡ್ತಲೆ 1 ರೂಪಾಯಿ ಸಿಗುತ್ತೆ ನಿಮ್ಗೆ. ತಿಂಗಳಿಗೆ 4 ಎಲೆ ಆರಾಮಾಗಿ ಬರ್ತದೆ. ಅದಕ್ಕೊಂಚೂರು ಗೊಬ್ಬರ ಕೊಡ್ಬೇಕು. ಊಟ ಕೊಟ್ಟಿಲ್ಲ ಅಂದ್ರೆ ಎಲೆನೂ ಬರಲ್ಲ. ಎಲೆಗೂ ಒಂಚೂರು ಊಟ ಕೊಟ್ರೆ ಗಿಡಕ್ಕೆ ಎಲೆನೂ ಕೂಡ ಚೆನ್ನಾಗಿ ಬರ್ತದೆ, ಎಲೆಲೂ ದುಡ್ಡು ಮಾಡ್ಬೋದಲ್ಲ. ಆಮೇಲೆ ಈಗ ಯಾರೋ ನನಗೆ ಈಗ ಒಂದು 2 ತಿಂಗಳು ಫೋನ್ ಮಾಡಿದ್ರು, 1 ತಿಂಗಳಿಗೆ ಎಷ್ಟು ಕಂಬಗಳು ಬೇಕು ನನಗೆ, ಬಾಳೆ ಗಿಡದ ಕಂಬ ಬಟ್ಟೆ ಮಾಡ್ತಾ ಇದೀವಿ ಅಂತ. ನಾನು ಅವ್ರಿಗೆ ಹೇಳಕ್ಕೆ ಆಗ್ಲಿಲ್ಲ, ಯಾಕೆಂದ್ರೆ ಅವ್ರಿಗೆ ಡೈಲಿ ಬೇಕಂತ. ಅವ್ರಿಗೆ ಡೈಲಿ 10 ಟನ್ 12 ಟನ್ ನಾನೇನು ತರಕ್ ಸಾಧ್ಯ ಆಗಲ್ಲ. ನಾವು ಒಂದು ಇಂಡಸ್ಟ್ರಿ ಮಾಡ್ತೀವಿ, ಏರಿಯಾದಲ್ಲಿ ಬೇಕಾದ್ರೆ ಮಾಡ್ಕೊಡಿ ಅಂದ್ರು. ಬಟ್ ನನ್ಗೆ ಅದಕ್ಕೆ ಹೋಗ್ತದೆ, ನೀವು ಬಂದು ಬೇಕಾದ್ರೆ ತಗೊಳ್ಳಿ. ರೈತರಿಗೆ ಯಾಕೆ ಅಂತಂದ್ರೆ, ನಾವು ವೇಸ್ಟೇಜ್ ಅನ್ನ ಬಾಳೆ ಗಿಡಕ್ಕೆ ಗೊಬ್ಬರ ಕೊಡ್ತೀವಿ, ಗೊಬ್ಬರ ಆಗುತ್ತೆ ಅಂತ. ನಾನು ಅವನು ಕೊಟ್ಬಿಟ್ರೆ ಭೂಮಿ ಏನ್ ಮಾಡೋದಿಲ್ಲ. ಭೂಮಿ ಉತ್ಪತ್ತಿ ಆಗ್ಲಿ, ಗೊಬ್ಬರಗಳು ಊರು ಬರ್ಲಿ ಅನ್ನೋ ಉದ್ದೇಶಕ್ಕೆ ಬಾಳೆ ಗಿಡನ ಕಮ್ಮನ ಕತ್ತರಿಸಿ ಅಲ್ಲಿಗೆ ಹಾಕಿ ಅಂತೀವಿ. ಆಮೇಲೆ ಮದರ್ ಪ್ಲಾಂಟ್ ಇರುತ್ತಲ್ಲ, ತಾಯಿ ಕಂಬ, 2ನೇ ಬೆಳೆಗೆ ಬಿಡ್ತಲ್ಲ, ತಾಯಿ ಕಂಬ ಹಂಗೆ ದಪ್ಪಕ್ಕೆ ಬಿಡ್ಲಿ ಅಂತೀವಿ. ರೀಫಿಲಿಂಗ್ ಆಗುತ್ತೆ, ಊಟ ಮಕ್ಳು ಕೊಡುತ್ತೆ ಅದು. ಅದರಲ್ಲಿರೋ ಪೋಷಕಾಂಶ ಎಲ್ಲ ಎಳೆದು ಪೂರ್ತಿ ಮಕ್ಳಿಗೆ ಬರ್ಲಿ ಅಂತ ಅದಕ್ಕೆ ಬಿಟ್ಟಿರ್ತೀವಿ. ಆತರ ನಮ್ಮ ಕೈಲಿ ಏನೇನ್ ನಾಲೆಡ್ಜ್ ಕೊಡ್ಬೇಕು ಅದೆಲ್ಲ ಕೊಡ್ತೀವಿ ಸರ್. ಕೊಟ್ಟು ಆಮೇಲೆ ನಮ್ಮಲ್ಲಿ ಏನಂದ್ರೆ, ಉಳುಮೆ ಟ್ರಾಕ್ಟರ್ ಮಾಡಿಸ್ತಾ ಇದೀವಿ ಈಗ. ಸೂಕ್ಷ್ಮಾಣು ಜೀವಿಗಳು ಬದುಕಕ್ಕೆ ಆಗ್ತಾನೆ ಇಲ್ಲ, ಅಷ್ಟು ತೂಕ ಇದೆ ಅದು. ಹೌದು. ಭೂಮಿನ ಫಸ್ಟ್ ತಾಯಿ ಹುಳ ಅಂತ ಮಾಡ್ಕೋತೀವಿ. ಕಾಯಿ ಹುಳ ಮಾಡಿ ಉಳುಮೆ ಮಾಡಿ, ಈಗ JCB ಮಾಡ್ತಿದ್ದೋ, JCB ತುಂಬಾ ದುಬಾರಿ ಇರೋದೆ. ಟ್ರಾಕ್ಟರ್ ಅಲ್ಲಿ ಸಿಂಗಲ್ ನೇಗಿಲ್ ಬರುತ್ತೆ, ಸಿಂಗಲ್ ನೇಗಿಲ್ ಹೊಡ್ಸಿಸ್ಬಿಟ್ಟು ಬಾಳೆ ಗಿಡ ಎಲ್ಲ ನಾಟಿ ಮಾಡ್ಕೊಡಿ. 6 ಅಡಿ ಮಿನಿಮಮ್ ಮಾಡ್ಕೊಡಿ. ಆ ಬೆಡ್ ಅಲ್ಲಿ ಏನಾದ್ರು ತರಕಾರಿ ಬೆಳ್ಕೊಳ್ಳಿ. ನಿಮ್ಗೆ 6 ತಿಂಗಳೊಳಗಡೆ ನಿಮ್ಗೆ ಬಾಳೆ ಬೆಳೆಯಕ್ಕೆ ಎಷ್ಟು ಬೇಕೋ ಅದು ಡಬಲ್ ಸಂಪಾದನೆ ಅಲ್ಲಿ ಮಾಡ್ಕೊಂಡು, ಆಮೇಲೆ ಬಾಳೆಗೆ ಇನ್ವೆಸ್ಟ್ ಮಾಡ್ಬಿಡಿ. 6 ತಿಂಗಳಲ್ಲಿ ಇದರಲ್ಲಿ
ಒಂದೇ ಸರಿಗೆ ಇವತ್ತು ಬಾಳೆ ಹಾಕಿ ನೀನು ಹಾಕಲ್ಲ ಅಂತ ಕೂತ್ಕೊಂಡ್ರೆ ನಿಮ್ಮ ಕೈಯಿಂದ ಹೊರಗಡೆ ತಂದು ಹಾಕ್ಬೇಕಾಗುತ್ತೆ. ಇಲ್ಲಿ ಬೆಳೆ ಮಾಡ್ಕೊಳ್ಳಿ, ಈ ದುಡ್ಡನ್ನು ಮಾರ್ಕೊಳ್ಳಿ, ಮತ್ತೆ ಅದರಲ್ಲಿ ಗೊಬ್ಬರ ತಂದು ಔಷಧಿ ತಂದು ಹಾಕ್ತೀವಿ. ಸರಿ, ಆರ್ಗ್ಯಾನಿಕ್ ಗೊಬ್ಬರನೂ ನಿಮ್ಮ ಹತ್ರ ಸಿಗುತ್ತೆ, ನೀವೇ ಕೊಡ್ತೀರಾ? ಕಂಪ್ನಿಗಳಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ ನಾನು. ಯಾಕೆಂದ್ರೆ ನಾನು ಹೇಳ್ಕೊಡ್ತೀನಿ, ಈಗ ಕೆಲವರಿಗೆ ಹುಳುನ ಔಷಧಿ ಹೇಳಿ ಅಂತಾರೆ. ಹುಳುನ ಔಷಧಿ ನಾನು ಯಾವ್ದಾದ್ರು ಔಷಧಿ ಹೇಳ್ತೀನಿ, ಔಷಧಿ ಬೇಡ ಸಾವಯವದಲ್ಲಿ ಹೇಳ್ತೀನಿ. ಬೇವಿನ ಎಣ್ಣೆ ಸೊಪ್ಪನ್ನ ಊರ್ಕೊಬಿಟ್ಟು ಆಡ್ಸ್ಕೊಂಬಿಟ್ಟು ಹೊಡೆಯೋದ್ರೆ ರೆಡಿ ಇಲ್ಲ ಅವರು. ಹುಡುಗು ಅಷ್ಟೇ, ಇನ್ನು ಬೇವಿನ ಎಣ್ಣೆ ಹೊಡೆಯೋಕ್ಕಾಗಲ್ಲ ಅಂತ ಅನ್ನೋರಿಗೆ ಹಸಿ ಶುಂಠಿ, ಆಮೇಲೆ 1 kg ಹಸಿ ಮೆಣಸಿಕಾಯಿ, 1 kg, ಒಂದು ಅರ್ಧ kg ಬೆಳ್ಳುಳ್ಳಿ, ಅದನ್ನ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಒಂದಿನ ನೆನೆ ಹಾಕ್ಬಿಟ್ಟು ನೆಕ್ಸ್ಟ್ ಬೆಳಿಗ್ಗೆ ಮಿಕ್ಸಿಲಿ ಆಡಿಸಿ ಬನಿಯನ್ ಬಟ್ಟೆ ಚೆನ್ನಾಗಿ ಹಿಡ್ಕೊಳ್ಳಿ, ಒಂದು 100 ml ಒಂದು ಕ್ಯಾನ್ಗೆ ಹಾಕೊಂಡು ನೀರು ತುಂಬ್ಕೊಂಡು ಹೊಡೀರಿ, ಒಂದು ಬರಲ್ಲ ಅಂತ ಹೇಳ್ತೀವಿ. ಅದು ಮಾಡಕ್ಕೆ ರೆಡಿ ಇಲ್ಲ, ರೆಡಿ ಇದೆಯಾ ಒಂದು ಬಾಟ್ಲಿ ಇದ್ರೆ ಕೊಟ್ಬಿಟ್ಟು ಮಾಡ್ಬಿಡ್ತೀನಿ ಅಂತ. ಅದು ಏನೋ ಅಥವಾ ಹುಳಿ ಮಜ್ಜಿಗೆ ನಿಮ್ಮ ಮನೇಲೇ ಇರ್ತದೆ, ಹುಳಿ ಮಜ್ಜಿಗೆ ಹೊಡೀರಿ, ಹುಳ ಹೋಯ್ತವೆ. ಅದು ರೋಗ ನಿರೋಧಕ ಶಕ್ತಿ ಕೆಲಸ ಮಾಡುತ್ತೆ. ಗಂಜಲನ ಮುಟ್ಟಿ ಮೇಲೆ ಎತ್ತದಾಗ 1 ಇಂಚ್ಗಿಂತ ಮೇಲ್ ಕಟ್ಟಾಗಬಾರದು. ಇಷ್ಟಲ್ಲಿ ಪಟ್ಟ ಅಂತ ಕಟ್ಟಾಡಿದ್ರೆ ಸೊ ನೀವು ಅದು ಇದು ಹೊಡೆದ್ರೆ ಹುಳನೂ ಹೋಯ್ತದೆ, ರೋಗನೂ ಅವಾಯ್ಡ್ ಆಯ್ತದೆ ಗಂಜಲದಲ್ಲಿ. ಅದನ್ನ ಮಾಡಲ್ಲ. ರೆಡಿ ಇದ್ರೆ ಕೊಡಿ ಒಂದು ಬಾಟ್ಲು ನಾವು ಹಾಕ್ಬಿಡ್ತೇವೆ ಅಂತೇವೆ, ಆ ಥರ ಅಂತಾರೆ. ಸೊ ಅದೆಲ್ಲ ಅವ್ರು ತಿಳ್ಕೊಂಡು ಮಾಡ್ಕೊಂಡ್ರೆ ಉತ್ತಮ. ನಿಮ್ಮ ಹತ್ರ ಈಗ ಸಿಗ್ತಿರೋದೆಲ್ಲ ಆರ್ಗಾನಿಕ್ ಆಗಿ ಮೆಡಿಸಿನ್ ಸಿಗುತ್ತಾ? ಆರ್ಗಾನಿಕ್ ಆಗಿ ಸಿಗುತ್ತೆ. ಗೊಬ್ಬರ ಔಷಧಿ ಎಲ್ಲ ಟೈಪ್ ಆಗಿದ್ರೆ ಸಿಗುತ್ತೆ. ಬಟ್ ನೀವು ಕೆಮಿಕಲ್ ಅಲ್ಲಿ ಮಾಡ್ತೀನಿ ಅಂದ್ರೆ ಅದನ್ನು ಹೇಳ್ಕೊಡ್ತೀವಿ. ನನ್ಗೇನು ಅಭ್ಯಂತರ ಇಲ್ಲ. ನಾವು ಒಂದ್ಸರಿ ಹೇಳ್ತೀವಿ, ಸರ್ ಹಿಂಗ್ ಮಾಡಿ ಅಂತ ನಾವು ಹೇಳ್ತೀವಿ. ಇಲ್ಲ ಅದು ಆಗಲ್ಲ ಅನ್ನೋರು ಇದ್ದಾರೆ ಎಷ್ಟೋ ಜನ, ಅದು ನಿಮ್ಮಂಗ ಬಿಟ್ಟು ಅಂತ ವಿಚಾರ ಅಂತ ಅವ್ರಿಗೆ ಹೇಳ್ತೀವಿ. ಆಮೇಲೆ ಅವ್ರ ಆರೋಗ್ಯದ ಬಗ್ಗೆ ಹೇಳ್ತೀವಿ. ಆವಾಗ ಅರ್ಥ ಮಾಡ್ಕೊಂಡು ತಗೊಂತ ಒಳ್ಳೇದು, ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಆಮೇಲೆ ಇನ್ನೊಂದು, ಇಂಥ ಕಂಪ್ನಿನೇ ತಗೊಳ್ಳಿ ಅಂತ ನಾನು ಯಾವುದೇ ಕಾರಣಕ್ಕೂ ಪ್ರಮೋಟ್ ಮಾಡಲ್ಲ. ಇದೇ ಇಂಥವ್ರ ಹತ್ರನೇ ಹೋಗಿ ತಗೊಳ್ಳಿ, ಪ್ರಮೋಟ್ ಮಾಡಲ್ಲ. ನಿಮ್ಗೆ ಹತ್ರವಾಗಿರೋದು ಯಾವುದು, ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ಯಾವುದು ಅನ್ಸುತ್ತೆ ಅದನ್ನ ಮಾಡಿ. ಆಮೇಲೆ ನಮ್ಮ ಬಾಳೆ ಗಿಡ ತಗೊಳಕ್ ಬರೋದು ಅಷ್ಟೇ. ಈಗ ನನ್ಗೆ ಗುಲ್ಬರ್ಗ, ಉತ್ತರ ಚಿತ್ರದುರ್ಗ ಅವರೆಲ್ಲ ಫೋನ್ ಮಾಡ್ತಾರೆ, ಸರ್ 500 ಬೇಕು, 1000 ಬೇಕು ಅಂತ. ಅಲ್ಲಿಂದ ಇಲ್ಲಿ ಗಂಟೆ ಬರ್ಬೇಡ್ರಪ್ಪ, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ, ಅಲ್ಲೇ ತಗೊಳ್ಳಿ ಅಂದ್ರೆ ನಂದು ಬಿಸ್ನೆಸ್ ಹಾಳಾಯ್ತು ಅಲ್ಗ. ಇವತ್ತು ಕೂಡ ಈಗ 5000 ಗಿಡ ದಾವಣಗೆರೆಗೆ ಕಳಿಸ್ಬೇಕು. ಅವ್ರು ನಾನೇ ಬರ್ತೀನಿ ವಾಲಂಟ್ರಿಗೆ ಅಂತವ್ರೆ. ನಾನು ಟ್ರಾನ್ಸ್ಪೋರ್ಟೇಷನ್ ನಾನು ಅದಕ್ಕೂ ಹೊಡೆದಾಡ್ಕೊಂಡು ಕೂತಿದ್ದೀನಿ. ಹಿಂಗಾಗುತ್ತೆ. ಸೊ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅಂತೇಳಿ ಯಾವುದೋ ಲ್ಯಾಬ್ನವರು ಸರಿಯಾಗಿ ಕೊಡಲಿಲ್ಲ, ಇನ್ನೊಬ್ರು ಯಾರು ಕೊಡಲಿಲ್ಲ ಅನ್ನೋದಕ್ಕಿಂತ ಫಸ್ಟ್ ನಾನು ಸರಿ ಆಗ್ಬಿಟ್ಟು ನಮ್ಮ ಮನೆ ಸರ್ ಮಾಡ್ಕೊಂಡು ಹಿಂಗೆ ಹೋಗ್ಬಿಟ್ಟು ಚೆಂದ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬೆಳೆಯೋ ವಿಧಾನ ಫಸ್ಟ್ ತಿಳ್ಕೊಂಡು ಕರೆಕ್ಟಾಗಿ ಬೆಳಿಬೇಕು ಅಂತ ವಿಧಾನ ತಿಳ್ಕೊ. ಬಟ್ ನಮ್ಮಲ್ಲೂ ಅಷ್ಟೇ ಗಿಡ ಕೊಟ್ಟಾಗ ಯಾರೇ ಆದ್ರೂ ಈ ತರ ಮಾಡಿ ಅಂತ ಒಬ್ಬ ಟೆಕ್ನಿಕಲ್ ಗೈಡರ್ ಇಟ್ಕೊಂಡ್ರೆ ಉತ್ತಮ. ಲ್ಯಾಬ್ನವರು ಅವನಿಗೆ ಸಂಬಳ ಹೋಗಿ ಬರ್ಸಕ್ ಆಗಲ್ಲ ಅಂತೇಳಿ ಕೆಲವರು ಇಟ್ಕೊಳ್ಳಲ್ಲ. ಏನು ಮಾಡಕ್ಕೆ. ಸರಿ ಸರ್, ತುಂಬ ಇದ್ರೆ ಕೇಳಿ ಸರ್. ಇನ್ನೇನಿಲ್ಲ ಕ್ವಶನ್ನು, ಅದೇ ನಾವು ತುಂಬ ಕಡೆ ನೋಡಿ ನಿಮ್ಮ ವಿಡಿಯೋಗಳು ನೋಡಿ ಕೆಲವು ಕಡೆ ವಿಚಾರಿಸಿ ನಿಮ್ಮ ಕಡೆ ಚೆನ್ನಾಗಿ ಮಾಡ್ತೀರಾ, ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ, ನೀಟಾಗಿ ಹೇಳ್ಕೊಡ್ತೀರಾ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದು ತೊಗೊಂಡು ಹೋಗ್ತಿದ್ದೀವಿ. ನಾವು ಬಾಳೆ ಬೆಳೆದು ಅದ್ರದ್ದು ವಿಡಿಯೋ ಮಾಡಿ ಹಾಕ್ತೀವಿ, ಚೆನ್ನಾಗಿ ಬೆಳೆದು ನಿಮ್ಮ ನಾನು 1 ಅವರ್ ಮೇಲೆ ಕಾದ್ರಿ. ಹಾಂ, ನಾನು ಸುಮ್ಮನೆ ಎಲ್ಲೋ ಟೈಮ್ ಪಾಸ್ ಮಾಡಕ್ಕೆ ಹೋಗಲಿಲ್ಲ. ಅಲ್ಲೊಬ್ಬರು ರೈತರದ್ದು ಪ್ರಾಬ್ಲಮ್, ಎಲ್ಲೋ ಗಿಡ ತಂದು ಹಾಕಿ ಹಿಂಗೇನೋ ಪ್ರಾಬ್ಲಮ್ ಬಂದರು, ಅದನ್ನ ಹೋಗಿ ನೋಡಿ ಅವ್ರ ಪಕ್ಕದಲ್ಲಿ ಇನ್ನೊಬ್ರು ತೆಂಗಿನ ಮರ ಹೋಗ್ಬಿಟ್ಟವೆ ಅಂತೇಳಿ ತೆಂಗಿನ ಮರ ತೋಟ ಕರ್ಕೊಂಡೋಗಿ ಅಲ್ಲೇ ಸಿಗ್ತಾರೆ. ಇನ್ನೊಬ್ರು ಕಲ್ಲಂಗಡಿ ತೋಟನೂ ನೋಡ್ಬೇಕು ಅಂತ ಕಲ್ಲಂಗಡಿಗೂ ಕರ್ಕೊಂಡು ಹೋದ್ರು. ಹಂಗೆ ಒಂದೊಂದು ನೋಡ್ಕೊಂಡು ಈಗಲೂ ಬಿಡ್ತಾ ಇರಲಿಲ್ಲ. ನಾನು ಅರ್ಜೆಂಟಲ್ಲಿ ಯಾರೋ ಕಾಯ್ತಾರ ಬಂದಿದ್ದು ಅಷ್ಟೇ. ಬಟ್ ನಾವು ಹೋಗ್ಬೇಕಾದ್ರೆ ಒಂದು ಮಾರ್ಗ ಹಾಕಿರ್ತೀನಿ, ಇಂಥ ಕಡೆ ಬರ್ತಾ ಇದ್ದೀನಿ ಅಂತ. ಸೊ ಆ ರೂಟಲ್ಲಿ ಒಂದಿನ ಮುಂಚೆ ಹೇಳಿದ್ರೆ ನಾನು ಲ್ಯಾಂಡ್ ಬಿಟ್ಟು ಮಾಡ್ಕೊಳ್ತೀನಿ. ನಾನು ಇಲ್ಲಿಂದ ಸರ್ ಬಾಗಲಕೋಟೆ, ಚಿತ್ರದುರ್ಗ ವಿಸಿಟ್ ಮಾಡೋಕ್ಕೋಸ್ಕರನೇ ಎಲ್ಲ ಹೋಗಿದ್ದೀನಿ. ನಾನು ಯೂಟ್ಯೂಬಲ್ಲಿ ಎಲ್ಲನೂ ಹಾಕೊಂಡಿದ್ದೀನಿ. ಅದು ಇಲ್ಲಿ ಕನಕಪುರ ಎಲ್ಲ ಆಯ್ತು, ನಾನು ಎಲ್ಲಿದ್ದೀನಿ. ಈಗ ತಮಿಳ್ನಾಡವ್ರು ಹುಸಿ ಹಿಂಸೆ ಮಾಡ್ತಾರೆ, ಆಂಧ್ರದವ್ರು ತುಂಬಾ ಜನ ಹಿಂಸೆ ಮಾಡ್ತಾರೆ. ಬನ್ನಿ ನಾನು ಅವ್ರಿಗೆ ಡೇಟ್ ಕೊಡ್ತೀನಿ, ಸಾಧ್ಯವಾದಾಗ ಹೋಗಿ ಒಂದು ವಿಸಿಟ್ ಕೊಡ್ತೀನಿ. ಬಟ್ ಹಂಗಂತೇಳಿ ದಿನ ಓಡಾಟ ಶುರು ಆಗ್ಬಿಟ್ಟಿದೆ. ನಮ್ಮ ಜೀವನನೇ ಬರೀ ತಿರುಗಿ ಮಾಡ್ತಾ ಇದೀವಿ. ನೋಡೋಣ ಹೆಂಗಾಗುತ್ತೆ ಜೀವನ, ಹಂಗೆ ಹೋಗ್ತಾ ಇದೆ. ಬಟ್ ಬೇರೆ ಉದ್ಯೋಗ ಇಲ್ಲ, ಎಲ್ಲ ಜೀವನ ಇದರಲ್ಲೇ ನಡೀತಾ ಇದೆ. ಹಂಗೆ ಮಾಡ್ತಾ ಇದೀವಿ. ನಮಗೂ ಮಾಹಿತಿ ಕೊಡಿ, ನಾವು ನಿಮ್ದಲ್ಲಿ ತಗೊಂಡು ಹೋಗ್ತಿದ್ದೀವಿ ಈಗ 1 ಎಕರೆ ಗುಂಪು ಬಾಳೆ ಮಾಡೋಕ್ಕೆ ಅಂತ. ನಿಮ್ಗೂ ಕರೆ ಮಾಡಿ ಕೇಳ್ತೀವಿ, ನೀವು ನಮ್ಗೆ ಮಾಹಿತಿ ಕೊಡಿ. ನಮ್ಮಲ್ಲಿ ಗಿಡ ತಗೊಂಡವ್ರಿಗೆ ನಾವು ಒಂದು ಬಾಳೆ ಬೆಳೆಗಾರರ ಬಳಗ ಅಂತ 2-3 ಗ್ರೂಪ್ ಮಾಡ್ಕೊಂಡಿವಿ. ಆ ಗ್ರೂಪ್ಗೆ ಆ್ಯಡ್ ಮಾಡ್ಕೋತೀವಿ. ಆ ಗ್ರೂಪಲ್ಲಿ 2 ತಿಂಗಳಾದವ್ರು ಏನ್ ಮಾಡ್ಬೇಕು, 1 ತಿಂಗಳಾದವ್ರು ಏನ್ ಮಾಡ್ಬೇಕು, 5 ತಿಂಗಳಾದವ್ರು ಏನ್ ಮಾಡ್ಬೇಕು, ಕೊನೆ ಬಂದವ್ರು ಏನಾಗ್ಬೇಕು, ಏನ್ ಮಾಡ್ಬೇಕು. ಅದ ಕೊನೆ ಈಗ ಯಾರೋ ಒಬ್ರು ಇವತ್ತು ಬೆಳಿಗ್ಗೆ ತಾನೇ ನನಗೆ ಕಾಯಿ ಕಳಿಸಿದ್ರು ಅವರು, ಸರ್ ನಮ್ದು ಈ ತರ ಇದೆ, ದಯವಿಟ್ಟು ಕಟಿಂಗ್ ಯಾರಿಗಾರು ಹೇಳಿ ಅಂತ ಅಂದ್ರು. ಆವಾಗ ತೆಗೆದು ನಾವೇನು ಮಾಡಿದೆ, ನಮ್ಮದು ಗ್ರೂಪ್ಗೆ ಹಾಕ್ಬಿಟ್ಟಿದ್ದೀನಿ. ನೋಡಿ,
ಇದು ರೈತರೇ ಕಳಿಸಿರೋದು ಇದು. ಇದು ನಮ್ಮ ಗ್ರೂಪ್ಗೆ ಅವ್ರ ನಂಬರ್ ಸಮೇತ ಹಾಕಿದೀವಿ. ಇದನ್ನ ಅವರು ನನ್ನ ಗ್ರೂಪ್ ಹಾಕಿ ಸಮೇತ ಇಂಡಿವಿಜುವಲ್ ಹಾಕಿದ್ರು. ನಾವೇನ್ ಮಾಡ್ತೀವಿ, ಗ್ರೂಪ್ ಅಡ್ಮಿನ್ ಅಲ್ಲಿ ಯಾಕೆ ಮಾಡಿದೀವಿ ಅಂದ್ರೆ ಈ ಹಬ್ಬದ ಟೈಮಲ್ಲಿ ಬರೀ ಶುಭಾಶಯಗಳು ಕೂರೋದೇ ಜಾಸ್ತಿ ಆಗ್ಬಿಡ್ತಾರೆ. ಟೈಮಲ್ಲಿ ನಾವು ಅಡ್ಮಿನ್ ಅಲ್ಲಿ ಮಾಡ್ತೀವಿ, ಆಮೇಲೆ ತಿರ್ಗಾ ಓಪನ್ ಮಾಡ್ತೀವಿ. ಏನು ಸಮಸ್ಯೆ ಇದ್ರೆ ಹಾಕಿ ಅಂತ ಹೇಳ್ತೀವಿ. ಇದು ಇದ್ರದ್ದು ಬಾಗಲಕೋಟೆ, ಇದು ರೈತ ಸಂಜೀವಿನಿ ಅಂತೇಳಿ ಅದನ್ನ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಬಾಗಲಕೋಟೆ ಟೀಮ್ ಬಾಗಲಕೋಟೆ, ಅದು ಗದಗ ಬೇರೆ ಒಂದು ಇರುತ್ತೆ. ಈ ಕಡೆ ನಮ್ದು ಕನಕಪುರ ಟೀಮ್ ಅದೊಂದು ಟೀಮ್ ಆ ತರ ಇರುತ್ತೆ. ಅವ್ರವ್ರ ಏರಿಯಾದರೆ ಅದನ್ನ ಗ್ರೂಪ್ ಮಾಡ್ಕೊಂಡು ಬಿಟ್ಬಿಟ್ಟಿದ್ದೀವಿ. ಅವ್ರಿಗೆ ಏನ್ ಬೇಕು ಅದನ್ನ ನಾವು ಹೇಳ್ಕೊಡ್ತೀವಿ. ನನ್ನ ನಂಬರ್ ಬೇಕು ಅಂದ್ರೆ 9902038931. ಅದನ್ನ ಬೋರ್ಡ್ ತೋರಿಸ್ಬಿಡಿ. 3 ನಂಬರ್ ಇದೆ, ಯಾವ ನಂಬರ್ ಕರೆ ಮಾಡ್ಬೋದು. ಇದು ಅಡ್ರೆಸ್ ವಿಆರ್ ಆರ್ಗಾನಿಕ್ ನರ್ಸರಿ ಫಾರಮ್, KR ನಗರ ಟೌನ್, ಮೈಸೂರು ಜಿಲ್ಲೆ. ಯಾಕಂದ್ರೆ ಯಾವ ಊರು ಅಂತ ಕೇಳ್ತಾನೆ ಇರ್ತಾರಲ್ಲ. ಓಕೆ, ಥ್ಯಾಂಕ್ ಯು.